ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಸ್ಥಾಪನಾ ದಿನಾಚರಣೆ ಇವತ್ತು ಆಚರಣೆ ಮಾಡಿದ್ದೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಸ್ಥಾಪನಾ ದಿನಾಚರಣೆ ಇವತ್ತು ಆಚರಣೆ ಮಾಡಿದ್ದೇವೆ. 11 ಜುಲೈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 74ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಹೊಂದಿದೆ. ಅದಕ್ಕೋಸ್ಕರನೇ ಈ ಸಂಸ್ಥಾಪನೆ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ಈ ಸಂಘಕ್ಕೋಸ್ಕರ 52 ವರ್ಷದಿಂದ ದುಡಿದಂತಹ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರೂ ಮಾಡಿದಂಥ ಕೆಲಸಗಳಿಂದಾಗಿ ಇವತ್ತು ಸಂಘ ನಿಧಾನವಾಗಿ ಬೆಳೀತಾ ಬಂದಿದೆ. ಅಂಥದ್ರಲ್ಲಿ 25 ಜನ ಹಿರಿಯರಿಗೆ, ಮಹಿಳೆಯರನ್ನು ಒಳಗೊಂಡಂತೆ ಅವರುಗಳಿಗೆ ಇವತ್ತು ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮನ ಆಚರಿಸಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ಸನ್ಮಾನಿತರು ಇವತ್ತು ಆಗಮಿಸಿ ಈ ನಮ್ಮ ಮಹಾಸಭೆಯ ಗೌರವ ಸನ್ಮಾನ ಸ್ವೀಕಾರ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಇವತ್ತು ನಡೆದಿದೆ. ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನನ್ನ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತಹ ಎಲ್ಲ ಹಿರಿಯ ಪದಾಧಿಕಾರಿಗಳು, ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ನಮ್ಮ ಉಪಾಧ್ಯಕ್ಷರುಗಳು, ಸಂಘಟನಾ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು, ಆಯ್ಕೆಯಾದಂಥ ಜಿಲ್ಲಾ ಪ್ರತಿನಿಧಿಗಳು ಮತ್ತು ಖಜಾಂಚಿಗಳು ಎಲ್ಲರೂ ಸೇರಿ, ಅದರ ಜೊತೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಅನೇಕರು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಸಂಸ್ಥಾಪನೆ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಸಭೆಯನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಬೊಬ್ಬರ್ಕಮ್ಮೆ ಸೇವಾ ಸಮಿತಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಸಮಾಜನ ಬ್ರಾಹ್ಮಣ ಸಮಾಜದ ಸರ್ಕಾರ ಕಡೆಗಣಿಸ್ತಾ ಇದೆ, ಒಂದು ಮಿನಿಸ್ಟ್ರು ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವೀಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಮೊದಲನೇ ದಿನವೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ದಯವಿಟ್ಟು ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತ. ಮತ್ತು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಕೂಡ ಇದನ್ನು ಚರ್ಚೆ ತೊಗೊಂಡಿದ್ದೀವಿ. ಹಾಗಾಗಿ ಅವರು ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಖಂಡಿತವಾಗಲೂ ಇದನ್ನು ಪರಿಗಣಿಸಲಾಗುತ್ತೆ ಅಂತ ನಮಗೆ ಹೇಳಿದ್ದಾರೆ. ಹಾಗಾಗಿ ಇದಾಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದ ಸರ್. ಮುಂದಿನ ದಿನ ಭವಿಷ್ಯದಲ್ಲಿ ಯುವಕರಿಗೆ ಅವಕಾಶ ಇದೆ, ಈ ವೇದಿಕೆಯನ್ನು ಕಲ್ಪಿಸ್ತಾರೆ, ಆಗಲಿ ಮತ್ತೇನಾಗಲಿ ನಾವು ಎಲ್ಲ ಯುವಕರಿಗೂ ಆಹ್ವಾನ ಕೊಡ್ತೀವಿ. ಎಲ್ಲರೂ ಬಂದು ಭಾಗವಹಿಸಬೇಕು, ಯುವಕರು ಮಹಿಳೆಯರು ಎಲ್ಲರೂ ಭಾಗವಹಿಸಬೇಕು ಅಂತಲೇ ನಾವು ಕಾರ್ಯಕ್ರಮ ಆಯೋಜಿಸೋದು. ಹಾಗಾಗಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಭಾಗವಹಿಸ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಧನ್ಯವಾದಗಳು.